ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟ ಅತಿ ಮಹತ್ವದ್ದು. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಅಸಂಖ್ಯಾತ ಭಾರತೀಯರು ಸುದೀರ್ಘ ಕಾಲ ದಿಟ್ಟ ಹೋರಾಟ ನಡೆಸಿದ ವೀರಗಾಥೆಯದು. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣಾರ್ಪಣೆಗೈದಿದ್ದಾರೆ. ಆ ಮಹಾನ್ ಹೋರಾಟದಲ್ಲಿ ಕನ್ನಡಿಗರ ಕೊಡುಗೆಯು ಅದ್ವಿತೀಯವಾದದ್ದು. ಕರ್ನಾಟಕದಲ್ಲಿಯೂ ಸಾವಿರಾರು ಜನ ಪ್ರಾಣ ತೆತ್ತಿದ್ದಾರೆ. ಅಂತಹ ನೂರಾರು ಹೋರಾಟಗಳಲ್ಲಿ ವಿದುರಾಶ್ವತ್ಥ, ಧ್ವಜ ಸತ್ಯಾಗ್ರಹ ಮತ್ತು ಗೋಲಿಬಾರ್ ಪ್ರಕರಣ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಅಂದು ಅಲ್ಲಿ ಹುತಾತ್ಮರಾದ 32 ಹೋರಾಟಗಾರರ ನೆನಪಿನಲ್ಲಿ ಸ್ಮಾರಕ ಸ್ಥಾಪಿಸಲಾಗಿದೆ. ವೀರಸೌಧ ಎಂಬ ಹೆಸರಿನ ಸ್ವಾತಂತ್ರ್ಯ ಚಳುವಳಿಯನ್ನು ಚಿತ್ರಗಳಲ್ಲಿ ಕಟ್ಟಿಕೊಡಲಾಗಿದೆ. ಆ ಮೂಲಕ ಹುತಾತ್ಮ ವೀರರಿಗೆ ಗೌರವ ಸಲ್ಲಿಸಲಾಗಿದೆ. ಇಂಥ ಐತಿಹಾಸಿಕ ಸ್ಥಳವನ್ನು ಸಹ ವಿವಾದದ ಗೂಡು ಮಾಡಲು ಸಂಘ ಪರಿವಾರ ಮುಂದಾಗಿದೆ. ಆ ಮೂಲಕ ಇತಿಹಾಸವನ್ನ ಬದಲಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಏನಿದು ವಿವಾದ? ಸಂಘ ಪರಿವಾರದ ತಕರಾರಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪ್ರಕರಣವನ್ನ ತಿಳಿಸೋಕ್ಕೂ ಮುನ್ನ ಅದರಲ್ಲೂ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಿಸಿದ ಘಟನೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಬ್ರಿಟಿಷರ ಬಗ್ಗೆ ಭಾರತೀಯರಲ್ಲಿದ್ದ ಸಹಾನುಭೂತಿಯು ಆಕ್ರೋಶವಾಗಿ ಕಿಚ್ಚಾಗಿ ಮಾರ್ಪಟ್ಟ ದಿನ ಏಪ್ರಿಲ್ 13, 1919. ಅಂದು ನಡೆದ ದುರಂತವನ್ನು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅಥವಾ ಅಮೃತ್ಸರ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ನಡೆದ ಅತ್ಯಂತ ಘೋರ ಹಾಗೂ ಅಮಾನವೀಯ ದುರಂತವಿದು. ಆ ದಿನ ಅಮೃತ್ಸರದ ಜಲಿಯನ್ ವಾಲಾ ಬಾಗ್ ಎಂಬ ಪ್ರದೇಶದಲ್ಲಿ ಬ್ರಿಟಿಷ್ ಪಡೆಗಳು ನಿರಾಯುಧ ಭಾರತೀಯರ ಗುಂಪಿನ ಮೇಲೆ ಅಮಾನುಷವಾಗಿ ಗುಂಡಿನ ದಾಳಿ ನಡೆಸಿದ್ವು. ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವರು ಈ ಘೋರ ದುರಂತದಲ್ಲಿ ಸಾವನ್ನಪ್ಪಿದ್ರು. ಇನ್ನೂ ಕೆಲವರು ಗಾಯಗೊಂಡಿದ್ರು. ಇಂಥದ್ದೇ ಒಂದು ಅಮಾನವೀಯ ಘಟನೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲೂ ದಾಖಲಾಗಿ ಬಿಡಿತು. ಅದುವೇ ಕರ್ನಾಟಕದ ಗೌರಿಬಿದನೂರು ಬಳಿಕ ವಿದುರಾಶ್ವತ್ಥದಲ್ಲಿ ನಡೆದಿದ್ದ ಹತ್ಯಾಕಾಂಡವದು. ಈ ಇತಿಹಾಸ ಪ್ರಸಿದ್ಧವಾಗಿರುವ ವಿದುರಾಶ್ವತ್ಥದ ಕುರಿತಾದ ಮಾಹಿತಿಯನ್ನೊಮ್ಮೆ ಹೇಳ್ತೀನಿ ಕೇಳಿ. ಬೆಂಗಳೂರಿಗೆ ಸುಮಾರು 100 ಕಿಲೋಮೀಟರ್ ದೂರ ಹಾಗೂ ಕೋಲಾರ ಜಿಲ್ಲೆಯ ಗೌರಿಬಿದನೂರಿಗೆ 7 ಕಿಲೋಮೀಟರ್ ದೂರವಿರುವ ಪುರಾಣ ಪ್ರಸಿದ್ಧವಾದ ಯಾತ್ರಾ ಸ್ಥಳ ವಿದುರಾಶ್ವತ್ಥ. ಇದು ಉತ್ತರ ಪಿನಾಕಿನಿ ನದಿಯ ಎಡದಲ್ಲಿದೆ. ಇಂಥ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯ ದಿನದ ಬೇಸಿಗೆಯಲ್ಲಿ ನಡೆಯುವ ದೊಡ್ಡ ಜಾತ್ರೆಯ ಸಂದರ್ಭದಲ್ಲಿ ಸುತ್ತಮುತ್ತಲ ಊರುಗಳಿಂದ ಸಾವಿರಾರು ಜನರು ಬಂದು ಸೇರ್ತಾರೆ. ಅದೇ ಸಮಯದಲ್ಲಿ ಅಂದರೆ 1938 ಏಪ್ರಿಲ್ ಕೊನೆಯ ವಾರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಆಚರಿಸಿ ಬಹಿರಂಗ ಸಭೆಯನ್ನು ನಡೆಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ತೀರ್ಮಾನಿಸಿದರು. ಆದರೆ ಕಾಂಗ್ರೆಸ್ನ ಈ ಕಾರ್ಯಯೋಜನೆಯನ್ನು ತಪ್ಪಿಸಲು ಮುಂದಾದ ಕೋಲಾರ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ತಾಲೂಕಿನಾದ್ಯಂತ 144 ಸೆಕ್ಷನ್ ಅನ್ವಯ ವಿದುರಾಶ್ವತ್ಥದ ಸುತ್ತ 2 ಮೈಲಿ ಸುತ್ತಳತೆಯಲ್ಲಿ ಮೆರವಣಿಗೆ, ಭಾಷಣ, ಧ್ವಜಾರೋಹಣಗಳನ್ನ ನಿಷೇಧಿಸಿ ಆಜ್ಞೆಯನ್ನ ಹೊರಡಿಸಿದ್ರು. ಆದರೂ ಇದ್ಯಾವುದನ್ನು ಲೆಕ್ಕಿಸದೆ ತಾಲೂಕು ಕಾಂಗ್ರೆಸ್ ಮುಂದಾಳುಗಳಾದ ಎನ್.ಸಿ. ನಾಗಯ್ಯ ರೆಡ್ಡಿ, ಎನ್.ಸಿ. ತಿಮ್ಮಾರೆಡ್ಡಿ, ಎನ್.ಸಿ. ಶ್ರೀನಿವಾಸರಾವ್, ಗೆದ್ದರೆ ಗ್ರಾಮದ ರಾಮಸ್ವಾಮಿ, ಜಿ. ವೆಂಕಟಸ್ವಾಮಿ ಗೌಡ ಮುಂತಾದವರು ಸುತ್ತಮುತ್ತಲಿನ ಊರುಗಳಲ್ಲಿ ಸಂಚರಿಸಿ ಜನರಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಬೀಜ ಬಿತ್ತಿದ್ರು. ಅವರ ಕರೆಗೆ ಓಗೊಟ್ಟ ಜಿಲ್ಲೆಯ ಜನತೆ ವಿದುರಾಶ್ವತ್ಥದಲ್ಲಿ ನೆರೆಯಲಾರಂಭಿಸಿದ್ರು. ಜಾತ್ರೆಗೆ ಬಂದಿದ್ದ ಯಾತ್ರಾರ್ಥಿಗಳು ಇದರಲ್ಲಿ ಪಾಲ್ಗೊಂಡ್ರು. 1938 ಏಪ್ರಿಲ್ 15ರಂದು ಪೊಲೀಸ್ ಮೀಸಲು ಪಡೆಯ 37 ಮಂದಿ ಉನ್ನತ ಅಧಿಕಾರಿಗಳೊಂದಿಗೆ ವಿದುರಾಶ್ವತ್ಥದಲ್ಲಿ ಜಮಾಯಿಸಿದ್ರು. ಏಪ್ರಿಲ್ 18ರಿಂದ 21ರವರೆಗೆ ಯಾರೂ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಲಿಲ್ಲ. ಆದರೆ ಏಪ್ರಿಲ್ 22ರಂದು ನಿಷೇಧಾಜ್ಞೆಯನ್ನ ಮುರಿದ ಎನ್.ಸಿ. ನಾಗಯ್ಯ ರೆಡ್ಡಿ, ಶ್ರೀಪಾಲಯ್ಯ, ಗೆದ್ದರೆ ರಾಮಸ್ವಾಮಿ, ವೆಂಕಟಸ್ವಾಮಿ, ನರಸಿಂಹಪ್ಪ, ನಾರಾಯಣಪ್ಪ, ಸೂರ್ಯನಾರಾಯಣರಾವ್, ವೆಂಕಟರಾವ್, ಸಂಗಪ್ಪ ಮುಂತಾದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಸೆಕ್ಷನ್ ಐಪಿಸಿ 188 ಅನ್ವಯ ಚಾರ್ಜ್ ಶೀಟ್ ಹಾಕಲಾಯಿತು.
ಏಪ್ರಿಲ್ 23ರಂದು ಅನೇಕ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕರಪತ್ರಗಳನ್ನ ಹಂಚಿ ಭಾಷಣ ಮಾಡುವ ಮೂಲಕ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ಸ್ಥಾಪಿಸಿದರು. ರಾಷ್ಟ್ರಧ್ವಜದ ಗೌರವ ಕಾಪಾಡಲು ಸರ್ಕಾರ ನಿಷೇಧಾಜ್ಞೆಯನ್ನು ಹಿಂದಕ್ಕೆ ಪಡೆಯುವವರೆಗೆ ಜನರೆಲ್ಲರೂ ಚಳುವಳಿ ಮುಂದುವರಿಸಬೇಕೆಂದು ಕಾಂಗ್ರೆಸ್ ಪಕ್ಷ ಕರೆ ನೀಡಿತು. ಶ್ರೀಪಾಲಯ್ಯ, ನಾಗಯ್ಯ ರೆಡ್ಡಿ, ಎಚ್ ರಾಮಸ್ವಾಮಿ, ಎಚ್ಎಲ್ ವೆಂಕಟನಾರಾಯಣ್ ಮತ್ತು ಇನ್ನೂ 4 ಮಂದಿಯನ್ನು ದಸ್ತಗಿರಿ ಮಾಡಲಾಯಿತು. ಊರಿನಲ್ಲಿ ಹರ್ತಾಳ್ ಆಚರಿಸಿದ್ರು. ಏಪ್ರಿಲ್ 24ರಂದು ಗೌರಿಬಿದನೂರಿನ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಟಿ ರಾಮಾಚಾರ್ ಭಾಷಣ ಮಾಡಿ ಮರುದಿನ ದೊಡ್ಡ ಮೆರವಣಿಗೆ ನಡೆಸಬೇಕೆಂದು ಕರೆ ನೀಡಿದರು. ಜನರನ್ನು ಹಾಗೂ ಸ್ವಯಂ ಸೇವಕರನ್ನ ವಿಧುರಾಶ್ವತ್ವಕ್ಕೆ ಬರುವಂತೆ ವಿಜ್ಞಾಪನೆ ಮಾಡಲಾಗಿತ್ತು. ಏಪ್ರಿಲ್ 25 ಸೋಮವಾರದಂದು ಗೌರಿಬಿದನೂರಿನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದ ಟಿ ರಾಮಾಚಾರ್ ನಾಯಕತ್ವದಲ್ಲಿ ಬೃಹತ್ ಜನಸಂದಣಿ ಸೇರಿ ವಿಧುರಾಶ್ವತ್ಥದ ಕಡೆಗೆ ಮೆರವಣಿಗೆ ಹೊರಟಿತು. ಧ್ವಜ ಹಾರಿಸಬಾರದೆಂಬ ನಿಷೇಧಾಜ್ಞೆಯನ್ನು ಉಪೇಕ್ಷಿಸಿ ಹುಡುಗರು ಸೇರಿದಂತೆ ಸುಮಾರು 7,000ಕ್ಕೂ ಮಿಗಿಲಾಗಿ ಜನಸಮೂಹವಿದ್ದು ಎಲ್ಲರೂ ಕೈಗಳಲ್ಲಿ ಧ್ವಜ ಹಿಡಿದಿದ್ರು. ವಿಧುರಾಶ್ವತ್ಥದಲ್ಲಿ ನಡೆದ ಅಂದಿನ ಬಹಿರಂಗ ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲೆಡೆಯಿಂದ ಸುಮಾರು 20,000 ಜನ ಸೇರಿದ್ರು. ಸತ್ಯಾಗ್ರಹಿಗಳ ತಂಡ ವಿಧುರನಾರಾಯಣ ದೇವಸ್ಥಾನದ ಹಿಂಭಾಗದಲ್ಲಿ ನಿರ್ಮಿಸಿದ್ದ ಸಭಾವೇದಿಕೆಯಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸಿದ್ರು. ಸಭಾವೇದಿಕೆಯನ್ನು ಸುತ್ತುವರೆದು ನಿಂತಿದ್ದ ಪೊಲೀಸರು ಸತ್ಯಾಗ್ರಹಿಗಳಿಗೆ ಹಿಂದೆ ಹೋಗಲು ಹೇಳಿ ತಾವು ಹಿಂದೆ ಸರಿಯುವುದಾಗಿ ಹೇಳಿದ್ರು. ಅದರಂತೆ ಟಿ ರಾಮಾಚಾರ್ ಹಿಂದಕ್ಕೆ ಸರಿದ್ರು. ಅಷ್ಟರಲ್ಲಿಯೇ ಅಮಲ್ದಾರ್ ರಾಜಶೇಖರ್ ಒಡೆಯರ್ ಆಗಮಿಸಿ, ಇದು ಅಕ್ರಮ ಕೂಟ, ನೀವು ಇಲ್ಲಿಂದ 5 ನಿಮಿಷದೊಳಗಾಗಿ ಚದುರಬೇಕು ಎಂದಾಗ ಜನರು, ಸ್ವಾಮಿ ಬಿಸಿಲು ಹೆಚ್ಚಾಗಿದೆ, ಬಿಸಿಲು ಇಳಿದ ಮೇಲೆ ಹೊರಟು ಹೋಗುತ್ತೇವೆ ಎಂದರು. ಆದರೆ ಅದೇ ವೇಳೆಗೆ ಶ್ರೀನಿವಾಸ ರಾಯರ ನಾಯಕತ್ವದಲ್ಲಿ ಇನ್ನೊಂದು ತಂಡ ಸಭಾವೇದಿಕೆಗೆ ಹತ್ತಲು ಮುಂದಾದಾಗ ಅವರಿಗೆ ಚದುರಲು ಪೊಲೀಸರು ಆದೇಶಿಸಿದ್ರು. ಆದರೆ ಯಾರೂ ಕೂಡ ಕದಲಲಿಲ್ಲ. ಬದಲಿಗೆ ನೆರೆದಿದ್ದವರು ಮುನ್ನುಗ್ಗಲಾರಂಭಿಸಿದ್ರು. ಆಗ ಅವರನ್ನ ಬಂಧಿಸಲು ಪೊಲೀಸರು ಯತ್ನಿಸಿದಾಗ ಜನ ಆಕ್ರೋಶದಿಂದ ಪೊಲೀಸರೊಂದಿಗೆ ಮಾತಿಗಿಳಿದ್ರು. ಕ್ರಮೇಣ ಹಿಡಿತ ತಪ್ಪಿತು. ಜನರನ್ನ ಚದುರಿಸಲು ತೋಪಿನಲ್ಲಿ ಶಾಂತಿಯಿಂದ ವಿಶ್ರಮಿಸಿಕೊಳ್ತಿದ್ದ ನಿಸ್ಸಹಾಯಕರು ಆದ ಯಾತ್ರಿಕರು, ವರ್ತಕರು ಹಾಗೂ ರೈತ ಮುಗ್ಧ ಜನರ ಮೇಲೆ ಲಾಠಿ ಪ್ರಹಾರ ಮಾಡಲು ಪ್ರಾರಂಭಿಸಿದ್ರು. ಇದು ಪೊಲೀಸರಿಗೆ ಅನಿವಾರ್ಯವಾಗಿತ್ತು. ಅದಕ್ಕೂ ಜನಸ್ತೋಮ ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ಗೋಲಿಬಾರ್ಗೆ ಮುಂದಾದ್ರು. ಜನ ದಿಕ್ಕಾಪಾಲಾಗಿ ಓಡಲು ಆರಂಭಿಸಿದ್ರು. ಪೊಲೀಸಿನವರು ಸಾರ್ವಜನಿಕ ಗುಂಪಿನ ಮೇಲೆ 2ನೇ ಸಲ ಗುಂಡುಗಳನ್ನ ಹಾರಿಸಿದ್ರು. ಒಟ್ಟು 96 ಸುತ್ತು ಗುಂಡು ಹಾರಿಸಿದ್ರು. ಅದರಿಂದ 100 ಮಂದಿ ಗಾಯಗೊಂಡ್ರೆ 35 ಮಂದಿ ಮರಣ ಹೊಂದಿದ್ರು. ಸರ್ಕಾರಿ ದಾಖಲೆಯ ಪ್ರಕಾರ 10 ಮಂದಿ ಮಾತ್ರ ಹತರಾಗಿದ್ರು. ಅವರೆಲ್ಲರ ಪಾರ್ಥಿವ ಶರೀರಗಳಿಗೆ ವಿಧುರಾಶ್ವತ್ಥದ ದೇವಾಲಯದ ಸಮೀಪದಲ್ಲಿರುವ ಉದ್ಯಾನವನದಲ್ಲೇ ಶವ ಸಂಸ್ಕಾರ ಮಾಡಲಾಯಿತು. ಆ ಸಮಯದಲ್ಲಿ ಗುಡಿಬಂಡೆಯ ರಾಮರಾಯರು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ವರದಿ ತಯಾರಿಸಿ ರುಮಾಲೆ ಚನ್ನಬಸವಯ್ಯ ಮತ್ತು ನಂಜುಂಡರಾವ್ ಮೂಲಕ ಪಿಟಿಐ ಹಾಗೂ ಲಂಡನ್ನಿನ ಬಿಬಿಸಿ ಸುದ್ದಿ ವಾಹಿನಿಗಳಿಗೆ ಸುದ್ದಿ ಮುಟ್ಟಿಸಿದ್ರು. ಜಗತ್ತಿನ ಪ್ರಮುಖ ಪತ್ರಿಕೆಗಳು ಈ ಪೈಶಾಚಿಕ ಕೃತ್ಯವನ್ನ ಖಂಡಿಸಿದ್ರು. ಈ ದುರಂತದ ಸುದ್ದಿ ಹರಡ್ತಾ ಇದ್ದಂತೆ ದೊಡ್ಡ ಆಂದೋಲನವೇ ಆಯಿತು. ಈ ಕಾರಣದಿಂದ ವಿಧುರಾಶ್ವತ್ಥದ ದುರಂತ ಜಗಜ್ಜಾಹೀರಾಯಿತು. ಅಂದು ಐಪಿಸಿ 188 ವಿಧಿಯ ಅನ್ವಯ ಬಂಧಿಸಲ್ಪಟ್ಟವರಲ್ಲಿ ಟಿ ರಾಮಾಚಾರ್ ಮತ್ತವರ ಅನುಯಾಯಿಗಳಿದ್ರು. ಪೊಲೀಸರ ಕ್ರಮವನ್ನ ರಾಜ್ಯಾದ್ಯಂತ ಸ್ವಾತಂತ್ರ್ಯ ಹೋರಾಟಗಾರರು ಪ್ರತಿಭಟಿಸಿದ್ರು. ವಿಧುರಾಶ್ವತ್ಥದಲ್ಲಿ ವಿಧುರನಾರಾಯಣನ ಪೂಜೆಯಲ್ಲಿ ತೊಡಗಿದ್ದ ಗರ್ಭಿಣಿ ಗೌರಮ್ಮನಿಗೆ ಗುಂಡು ಬಡಿದು ಸ್ಥಳದಲ್ಲೇ ಮಡಿದಳೆಂಬ ವಾರ್ತೆ ಎಲ್ಲೆಡೆ ಹರಡಿತ್ತು. ಈ ಹತ್ಯಾಕಾಂಡ ಕರಾಳ ಇತಿಹಾಸವನ್ನ ಸೃಷ್ಟಿಸಿತು. ಈ ಘಟನೆಯನ್ನು ಗಾಂಧಿ ಸೇರಿದಂತೆ ಹಲವು ಮಂದಿ ಹಿರಿಯರು ಖಂಡಿಸಿದರು. ಅದರ ಬೆನ್ನಲ್ಲೇ ಶಾಲಾ ಕಾಲೇಜುಗಳು ಮುಚ್ಚಲ್ಪಟ್ಟು ಪ್ರತಿಭಟನಾ ಮೆರವಣಿಗೆಗಳು ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರ ಜಿಲ್ಲೆಯಾದ್ಯಂತ ನಡೆದವು. ಈ ವೇಳೆ ಕೆಲವು ನಾಯಕರು ನಿಷೇಧಾಜ್ಞೆಯನ್ನ ಮುರಿದು ಸತ್ಯಾಗ್ರಹ ನಡೆಸುವ ಮೂಲಕ ಬಂಧನಕ್ಕೊಳಗಾಗಿ 3 ತಿಂಗಳು ಕಾರಾಗೃಹದಲ್ಲಿದ್ದರು. ಈ ದುರಂತಕ್ಕೆ ಸಂಬಂಧಿಸಿದಂತೆ ಗಾಂಧಿಯವರು ಮೈಸೂರು ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಮೈಸೂರು ಸರ್ಕಾರಕ್ಕೆ ಈಗಿನ ನಿರಂಕುಶ ಅಧಿಕಾರಿಗಳನ್ನು ಹಿಂದೆಗೆದು ಆಡಳಿತ ಜವಾಬ್ದಾರಿಯನ್ನು ಜನತಾ ಪ್ರತಿನಿಧಿಗಳಿಗೆ ಒಪ್ಪಿಸುವುದೇ ಉತ್ಕೃಷ್ಟ ಹಾಗೂ ಏಕಮಾತ್ರ ಪರಿಹಾರ.
ಮಹಾರಾಜರಿಗೂ ಮತ್ತು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರಿಗೂ ಈ ಪ್ರಸಂಗದಲ್ಲಿ ನನ್ನ ಸೂಚನೆ, ಸಂಸ್ಥಾನಗಳ ಜನರು ಸ್ವಾತಂತ್ರ್ಯದ ಹೊಸ ಕನಸನ್ನ ಕಾಣತೊಡಗಿದ್ದಾರೆ. ಯಾವುದು ಅವರಿಗೆ ದೂರದ ಗುರಿಯೆಂದು ಕಾಣುತ್ತಿತ್ತೋ ಅದು ಈಗ ಅವರಿಗೆ ವಿಳಂಬವಿಲ್ಲದೆ ಸಾಧಿಸುವ ಸಂಭವ ಏರ್ಪಟ್ಟಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಘಟನೆಯಿಂದ ಸಾವಿರಾರು ಜನರು ಸ್ಫೂರ್ತಿ ಪಡೆದು ಏನೇ ಕಷ್ಟ ಬಂದರೂ ರಾಷ್ಟ್ರಧ್ವಜಕ್ಕಾಗಿ ಹೋರಾಡಲು ತೀರ್ಮಾನಿಸಿದರು. ಕ್ರಮೇಣ ಸರ್ಕಾರಕ್ಕೂ ಕಾಂಗ್ರೆಸ್ಗೂ ಒಂದು ಒಪ್ಪಂದವಾಯಿತು. ಹೀಗೆ ಚಳುವಳಿಯ ಮೂಲಕ ಜನರು ವಾಕ್ ಸ್ವಾತಂತ್ರ್ಯ ಮತ್ತು ಸಭೆ ಸೇರುವ ಸ್ವಾತಂತ್ರ್ಯ ಸ್ಥಾಪಿಸಿ ರಾಷ್ಟ್ರಧ್ವಜದ ಗೌರವವನ್ನ ಕಾಪಾಡಿಕೊಟ್ಟರು. ಸರ್ಕಾರದ ವರ್ತನೆಯನ್ನು ಖಂಡಿಸಿ ಭೀಕರ ಕೃತ್ಯದ ನಿಜಾಂಶವನ್ನ ಅರಿಯಲು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯು ಒಂದು ಸಮಿತಿಯನ್ನ ರಚಿಸಿತು. ತಂಡದ ಸದಸ್ಯರೆಲ್ಲರೂ ಪ್ರತಿದಿನವೂ ಅಕ್ಕಪಕ್ಕದ ಹಳ್ಳಿಗಳು ಸೇರಿದಂತೆ ಹಿಂದೂಪುರಕ್ಕೂ ಹೋಗಿ ವಿಚಾರಣೆ ನಡೆಸಿದ್ರು. ಇವರ ಪ್ರಯತ್ನದಿಂದ ಶಿವಪುರ ಧ್ವಜ ಸತ್ಯಾಗ್ರಹಕ್ಕಾಗಿ ಸೆರೆಮನೆಯಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ ಕಾಂಗ್ರೆಸ್ ಮುಖಂಡರ ಬಿಡುಗಡೆಯಾಯಿತು. ವಿಧುರಾಶ್ವತ್ಥದ ದುರಂತವು ಮೈಸೂರು ಸಂಸ್ಥಾನದಲ್ಲೇ ಅಷ್ಟೇ ಅಲ್ಲದೆ ಭಾರತದ ಉದ್ದಗಲಕ್ಕೂ ಮತ್ತು ವಿದೇಶಗಳಲ್ಲೂ ಪ್ರಚಾರಗೊಂಡಿದ್ದಲ್ಲದೆ ಸಂಸ್ಥಾನದಾದ್ಯಂತ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಿತು. ಹೀಗೆ ಸಂಸ್ಥಾನದಲ್ಲಿ ರಾಜಕೀಯ ಅಶಾಂತಿ ಉದ್ಭವಿಸಿತು. ತತ್ಪರಿಣಾಮವಾಗಿ 1938 ಅಕ್ಟೋಬರ್ 26ರಂದು ವಿಧುರಾಶ್ವತ್ಥ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ ನಡೆದ ಮರು ವರ್ಷ ಅಂದ್ರೆ 1939 ಏಪ್ರಿಲ್ 10ರಂದು ಉದ್ದೇಶಪೂರ್ವಕವಾಗಿ ವಿಧುರಾಶ್ವತ್ಥದಲ್ಲೇ ಎರಡನೆಯ ಕಾಂಗ್ರೆಸ್ ಅಧಿವೇಶನವನ್ನ ನಡೆಸಲು ಏರ್ಪಾಟು ಮಾಡಲು ಪೂರಕ ವ್ಯವಸ್ಥೆ ಮಾಡುವ ಸಭೆ ನಡೆಯಿತು. ಏಪ್ರಿಲ್ 15, 16 ಮತ್ತು 17ರಂದು ಅಧಿವೇಶನ ನಡೆಯುವಂತೆ ತೀರ್ಮಾನಿಸಲಾಯಿತು. ಅಧ್ಯಕ್ಷರಾಗಿ ಎಚ್.ಸಿ. ದಾಸಪ್ಪನವರನ್ನು, ಸ್ವಾಗತ ಅಧ್ಯಕ್ಷರಾಗಿ ಎಚ್.ಸಿ. ತಿಮ್ಮಾರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಯಿತು. ಅಧಿವೇಶನದ ಪೂರ್ಣ ಜವಾಬ್ದಾರಿಯನ್ನು ಬಂಗಾರಪೇಟೆಯ ಎಂ ದೊರೆಸ್ವಾಮಿಯರು ವಹಿಸಿಕೊಂಡರು. ಸಿದ್ಧತೆಗಾಗಿ 3,000 ಸ್ವಯಂ ಸೇವಕರು 5 ದಿವಸ ಮುಂಚಿತವಾಗಿಯೇ ಕಾರ್ಯನಿರ್ವಹಿಸತೊಡಗಿದ್ರು. 10 ಎತ್ತಿನ ಗಾಡಿಗಳನ್ನ ಬಳಸಿಕೊಂಡು ದೂರದ ಸ್ಥಳದಿಂದ ತಂದಿದ್ದ ಎತ್ತರದ ಧ್ವಜಸ್ತಂಭವನ್ನ ನೆಟ್ಟು ಅಲಂಕರಿಸಿದ್ರು. ಈ ಸಮಾವೇಶದಲ್ಲಿ 30,000ಕ್ಕೂ ಹೆಚ್ಚಿನ ಸಂಖ್ಯೆಯ ಜನರು ಪಾಲ್ಗೊಂಡಿದ್ರು. ಅಧಿವೇಶನದ ಅಧ್ಯಕ್ಷರಾದ ಎಚ್.ಸಿ. ದಾಸಪ್ಪನವರನ್ನು ಅಲಂಕೃತ ಕುದುರೆ ಮೇಲೆ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಸಭಾಸ್ಥಾನಕ್ಕೆ ವಿಜೃಂಭಣೆಯಿಂದ ಕರೆತರಲಾಯಿತು. ಈ ಘಟನೆಯ ಸ್ಮರಣಾರ್ಥವಾಗಿ ಸ್ವಾತಂತ್ರ್ಯದ ನಂತರ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದ ಎನ್.ಸಿ. ನಾಗಯ್ಯ ರೆಡ್ಡಿ ಅವರು ವಿಧುರಾಶ್ವತ್ಥದಲ್ಲಿ 1959ರಲ್ಲಿ ಸತ್ಯಾಗ್ರಹ ಸ್ಮಾರಕ ಪ್ರೌಢಶಾಲೆಯನ್ನ ಸ್ಥಾಪಿಸಿದ್ರು. 1962ರಲ್ಲಿ ದೇವಸ್ಥಾನದ ತೋಪಿನಲ್ಲಿ ಮರಣ ಹೊಂದಿದ ಸತ್ಯಾಗ್ರಹಿಗಳ ನೆನಪಿಗಾಗಿ ಸ್ಮಾರಕ ಸ್ತಂಭವನ್ನ ಸ್ಥಾಪಿಸಲಾಯಿತು. ಇನ್ನು 2004ರಲ್ಲಿ ವೀರಸೌಧ ಮತ್ತು ಸೂಕ್ತವನ್ನು ನಿರ್ಮಿಸಲಾಗಿದೆ. ವೀರಸೌಧದಲ್ಲಿ ಇಡೀ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟವನ್ನ ಪರಿಚಯಿಸುವ ಫೋಟೋ ಗ್ಯಾಲರಿ ಪ್ರಾರಂಭವಾಗಿದ್ದು, ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನ ಅರಿಯಲು ಸಂಶೋಧಕರಿಗೆ ಮಾಹಿತಿಯುಕ್ತವಾಗಿದೆ. ಕೇಂದ್ರ ಸರ್ಕಾರದ ಆಶಯದಂತೆ 1987 ಆಗಸ್ಟ್ 15ರಂದು ನವದೆಹಲಿಯಲ್ಲಿ ಸ್ಥಾಪಿಸಲಾದ ಸ್ವಾತಂತ್ರ್ಯ ವೃಕ್ಷ ಬೆಳೆಸುವ ಯೋಜನೆ ಅನ್ವಯ 40ನೆಯ ಸ್ವಾತಂತ್ರ್ಯ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ದೇಶದ ವಿವಿಧ ಸ್ವಾತಂತ್ರ್ಯ ಸಂಗ್ರಾಮ ಕೇಂದ್ರಗಳಂತೆ ವಿಧುರಾಶ್ವತ್ಥದಿಂದಲೂ ಪವಿತ್ರ ಮಣ್ಣನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲೆಯ ಅನ್ನಪೂರ್ಣಾದೇವಿ ತಿಮ್ಮಾರೆಡ್ಡಿಯವರ ಮೂಲಕ ನವದೆಹಲಿಗೆ ಕಳುಹಿಸಲಾಯಿತು. ಹೀಗೆ ಸ್ವಾತಂತ್ರ್ಯಕ್ಕಾಗಿ ದುಡಿದ ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ಇಂದು ನಾವು ಸ್ವಾತಂತ್ರ್ಯದ ಸುಖವನ್ನ ಅನುಭವಿಸುತ್ತಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಎಲ್ಲವನ್ನೂ ಅರ್ಪಿಸಿದ ಹೋರಾಟಗಾರರನ್ನು ಎಂದೆಂದಿಗೂ ನಾವು ಮರೆಯಬಾರದು. ಇದು ನಮ್ಮ ಕರ್ತವ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.